ಒಂದು ಶಾಲೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಆ ಶಾಲೆಯ ಒಬ್ಬ ವಿದ್ಯಾರ್ಥಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ಮಾಡಲು ಬಯಸಿ ಸ್ಪರ್ಧೆಗೆ ಸಿದ್ಧನಾದನು. ಸ್ಪರ್ಧೆಯ ದಿನ ಬಂದಿತು. ಆಗ ಆ ವಿದ್ಯಾರ್ಥಿಯು ತನ್ನ ಅಮ್ಮನ ಜೊತೆಯಲ್ಲಿ ಶಾಲೆಗೆ ಹೋದನು. ಆದರೆ ಅವನು ಕೊಂಡುಕೊಂಡಿದ್ದ ಗಾಂಧೀಜಿಯವರ ಡ್ರೆಸ್ ಹಾಗೂ ಕಾಸ್ಮೆಟಿಕ್ಸ್ಗಳನ್ನು ಅವನ ತಾಯಿ ಮರೆತು ಮನೆಯಲ್ಲೇ ಬಿಟ್ಟು ಬಂದಿದ್ದರು. ಬಿಟ್ಟು ಬಂದ ಸುದ್ದಿ ಗೊತ್ತಾದ ತಕ್ಷಣ ಆ ಬಾಲಕನು ಇನ್ನು ನಾನು ಕಾಂಪಿಟೇಷನ್ನಲ್ಲಿ ಪಾಲು ಹೊಂದುವುದಕ್ಕೆ ಆಗುವುದಿಲ್ಲ ಎಂದು ಬಹಳ ಗಾಬರಿಗೊಂಡನು. ಆದರೆ ಅವನ ತಾಯಿ ತಕ್ಷಣ ಅವನಿಗೆ ನೀನು ಗಾಬರಿಗೊಳ್ಳಬೇಡ ಎಂದು ಹೇಳಿ ಅವನ ಬಟ್ಟೆಗಳನ್ನು ಬದಲಾಯಿಸಿ ಅವನಿಗೆ ಪಂಚೆಯನ್ನು ಕಟ್ಟಿ ಪಕ್ಕದಲ್ಲಿದ್ದ ಒಂದು ಗಿಡವನ್ನು ಕಿತ್ತು ಅವನ ಕೈಗೆ ಕೊಟ್ಟು, ನೀನು ಸ್ಟೇಜ್ ಮೇಲೆ ಹೋಗಿ ನಾನೊಬ್ಬ ರೈತನು, ನನ್ನ ಕೈ ಕೆಸರಾದರೆ ನಿಮ್ಮ ಬಾಯಿಗೆ ಮೊಸರು ಸಿಕ್ಕುತ್ತದೆ ಎಂದು ಹೇಳಿ ಇಳಿದು ಬಾ ಎಂದು ಹೇಳಿಕೊಟ್ಟಳು. ಅವನು ಹಾಗೆಯೇ ಮಾಡಿದ. ಬಹು ಆಶ್ಚರ್ಯ, ಅವನಿಗೆ 2ನೆಯ ಬಹುಮಾನ ಸಿಕ್ಕಿತು. ನೋಡಿರಿ ಪ್ರಿಯರೇ, ಪರಿಸ್ಥಿತಿಯು ಬದಲಾದಾಗ ನಾವು ಗಾಬರಿಗೊಳ್ಳಬಾರದು. ನಾವು ಹೇಗೂ ಅಪಾಯ ಅಥವಾ ಇಕ್ಕಟ್ಟುಗಳನ್ನು ಎದುರಿಸುವಾಗ ನಮಗೆ ಹೊಸ ಅನುಭವ ಉಂಟಾಗುತ್ತದೆ ಮತ್ತು ಆಗ ನಾವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ಜಯಿಸಬಹುದು. ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ ಬೈಬಲ್ ತಿಳಿಸುತ್ತದೆ.